जिंदाबाद जिंदाबाद बोलो भगवान की। ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರಿಗೆ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ RSS ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಸರ್ಕಾರ ಕೂಡಲೇ ಕ್ರಮ ಜರುಗಿಸಬೇಕೆಂದು ಒತ್ತಾಯ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ನಾಯಕತ್ವದಲ್ಲಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಇವತ್ತು ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಇವತ್ತು ಮನುವಾದಿಗಳ ವಿರುದ್ಧ ಪ್ರಜಾಪ್ರಭುತ್ವವಾದಿಗಳ ಪ್ರತಿರೋಧ ಮತ್ತು RSS ನ ಕಾನೂನು ಬಾಹಿರ ನಡೆಯನ್ನು ವಿರೋಧಿಸಿ ಮತ್ತು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಅನುಷ್ಠಾನಕರಾದ ಶ್ರೀ ಪ್ರಿಯಾಂಕಾ ಖರ್ಗೆ ಅವರನ್ನು ಬೆಂಬಲಿಸಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಇವತ್ತು ಹೋರಾಟ ಮಾಡುವುದರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನದ ಅನುಷ್ಠಾನಕರು ಸಂವಿಧಾನದ ಆಶಯಗಳನ್ನ ಜಾರಿಗೆ ತರಲಿಕ್ಕೆ ಹಪಯಿಸ್ತಕ್ಕಂಥ ಒಬ್ಬ ವ್ಯಕ್ತಿ, ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿ, ಅತ್ಯಂತ ಸ್ವಚ್ಛ ಕೈಗಳನ್ನು ಹೊಂದಿರತಕ್ಕಂಥ ಪ್ರಬುದ್ಧ ನಾಯಕ ಇವತ್ತು ಪ್ರಿಯಾಂಕಾ ಖರ್ಗೆ ಇವತ್ತು ಬುದ್ಧ ಬಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರಗಳನ್ನ ಯಥಾವತ್ತಾಗಿ ಜಾರಿಗೆ ತರಬೇಕು ಅಂತಕ್ಕಂಥ ಹವಣಿಸ್ತಕ್ಕಂಥ ಒಬ್ಬ ವ್ಯಕ್ತಿ. ಈ ವ್ಯಕ್ತಿಯ ವಿರುದ್ಧ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಆಗಿರ್ಬೋದು, RSS ಸಂಘಟನೆ ಆಗಿರ್ಬೋದು, ಇವತ್ತು RSS ಸಂಘಟನೆ ಅಂತಕ್ಕಂಥದ್ದು ಇವತ್ತು ನೋಂದಣಿ ಇಲ್ಲದೆ ಇರತಕ್ಕಂಥ ಸಂಘಟನೆ, ಇವತ್ತು ದೇಶದಲ್ಲಿ ಒಂದು 3 ಬಾರಿ ಒಂದು ಬ್ಯಾನ್ ಆಗಿರ್ತಕ್ಕಂಥ ಸಂಘಟನೆ. ಅವರು ವಿನಾಕಾರಣ ಪ್ರಿಯಾಂಕಾ ಖರ್ಗೆ ಅವರ ಒಂದು ತೇಜೋವಧೆ ಮಾಡ್ತಕ್ಕಂಥದ್ದಾಗಿರ್ಬೋದು, ಅವರಿಗೆ ಜೀವಕ್ಕೆ ಧಕ್ಕೆ ಬರ್ತಕ್ಕಂಥಾಗಿರ್ಬೋದು, ಅವರಿಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಮಾತಾಡ್ತಕ್ಕಂಥಾಗಿರ್ಬೋದು, ಮತ್ತು ಅವರಿಗೆ ಹೆಣ್ಣ ಗಂಡ ಅಂತಕ್ಕಂಥ ಕೇಳ್ತಕ್ಕಂಥಾಗಿರ್ಬೋದು, ಅವರಿಗೆ ವಿನಾಕಾರಣ ಅವರ ತಂದೆಯವರ ಹೆಸರನ್ನು ಎಳೆದುಕೊಂಡು ಬಂದು ಅವ್ರ ಮನೆತನಕ್ಕೆ ಒಂದು ಕೆಟ್ಟ ಹೆಸರು ಬರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥಾಗಿರ್ಬೋದು. ಈ ಎಲ್ಲ ಹೇಳಿಕೆಗಳನ್ನ ಖಂಡಿಸುವ ಮೂಲಕ ಆ ರೀತಿ ಮಾಡಿದವರಿಗೆ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ ಮುಂದುವರೆದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಂತಕ್ಕಂಥ ಒಬ್ಬ ಸಂಸದ, ಹಿಂದೆ ಒಬ್ಬ ಸಭಾಪತಿ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ಈ ರಾಷ್ಟ್ರಗೀತೆ ಬರೆದಿರ್ತಕ್ಕಂಥದ್ದು ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಓಲೈಸುವ ಸ್ವಾಗತಿಗೋಸ್ಕರ ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥ ಹೇಳಿಕೆಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಮೊನ್ನೆ CJ ಈ ದೇಶದ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗವಾಯಿ ಅವರ ಮೇಲೆ ಒಬ್ಬ ಜಾತಿವಾದಿ, ಒಬ್ಬ ಕೋಮುವಾದಿ, ಒಬ್ಬ ಯಥಾಸ್ಥಿತಿವಾದಿ, ಒಬ್ಬ ವಕೀಲನೊಬ್ಬ ಶೂ ಎಸೆದಿರ್ತಕ್ಕಂಥ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಿಸಿದಾಗಿ ಇವತ್ತು ಪ್ರಧಾನಮಂತ್ರಿ ಒಳಗೊಂಡು ಕೇಂದ್ರದಲ್ಲಿರ್ತಕ್ಕಂಥ ಯಾರೇ ಸಚಿವ ಸಂಪುಟದವರಾಗಿರ್ಬೋದು ಮತ್ತು ಬಿಜೆಪಿ ಪಕ್ಷದವರಾಗಿರ್ಬೋದು ಮತ್ತು RSS ನವರಾಗಿರ್ಬೋದು ಚಕರ್ ಶಬ್ದತ್ತಿಲ್ಲ. ಆ ಕಾರಣಕ್ಕಾಗಿ ಅವರಿಗೆ ಈ ಒಂದು ವ್ಯವಸ್ಥೆಯನ್ನ ಖಂಡಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದಿಷ್ಟು ಶಕ್ತಿ ಇದೆ, ಅವರು ಯಾವುದೇ ಕಾರಣಕ್ಕೂ ಹೆದರಬಾರ್ದು ಅಂತಕ್ಕಂಥದ್ದು. ಅವ್ರ ಹಿಂದೆ ನಾವಷ್ಟೇ ಅಲ್ಲ, ನಮ್ಮಂತ ಕೋಟಿ ಜನ ನಿಮ್ಮೊಟ್ಟಿಗೆ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ವೇದಿಕೆ ಮೂಲಕ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ಇವತ್ತು ರಾಜ್ಯದ ತುಂಬಾ ನಾವು ಹೋರಾಟ ಮಾಡಿದ್ದೀವಿ. ನಾವು ವಿಜಯಪುರ ಜಿಲ್ಲೆ ಕೂಡ ನಮ್ಮೆಲ್ಲ ಸ್ನೇಹಿತರೊಳಗೂಡಿ ನಾವು ಮಾಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು ಮಾತಾಡ್ತಕ್ಕಂಥದ್ದು YC ಮಯೂರ್ ಅಂತ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಘಟನಾ ಸಂಚಾಲಕ ಮಾತಾಡ್ತಿದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ನೇರವಾಗಿ ಯಾರಿಗೆ ಆರೋಪ ಮಾಡ್ತೀವಿ? ಯಾರೆಲ್ಲ ನಡೆದಿದ್ದು ವಿಷಯಗಳು ಈ ನೇರವಾಗಿನೇ ಓಪನ್ ಆಗೈತೆ. ಬಿಜೆಪಿ RSS ಹೌದು, ಬಿಜೆಪಿ ಎಲ್ಲೆಲ್ಲ ಕೇಳ್ರಿ. ಬಿಜೆಪಿ RSS ನೇರವಾಗಿ ಅವ್ರಿಗೆ ನಮ್ಮ ಟಾರ್ಗೆಟ್ ಅದ, ಅವರೇ ಕೊಟ್ಟು ಈ ರೀತಿ ಹುನ್ನಾರ ಮಾಡ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡೋದು ಉದ್ದೇಶ? ಸಪೋರ್ಟ್ ಮಾಡೋದು ಈ ದೇಶದಾಗ ಸಂವಿಧಾನ ಉಳಿಬೇಕು, ಬಾಬಾ ಸಾಹೇಬ್ರ ವಿಚಾರಗಳು ಉಳಿಬೇಕು, ಬುದ್ಧರ ವಿಚಾರಗಳು ಉಳಿಬೇಕು, ಬಸವಣ್ಣವ್ರ ವಿಚಾರ ಉಳಿಬೇಕು, ತಳ ಸಮುದಾಯದವರು ಸಮಾಜನತೆಯನ್ನು ಬದುಕಬೇಕು. ಸಂವಿಧಾನ ಉಳಿದ್ರೆ ಮಾತ್ರ ನಾವು ಉಳಿತೀವಿ. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವವಾದಿಗಳು ನಾವು. ಆ ಕಾರಣಕ್ಕಾಗಿ ಪ್ರಜಾಪ್ರಭುತ್ವವನ್ನು ಗೌರವಿಸಿಕೊಳ್ಳುವವರು ಪ್ರಜಾಪ್ರಭುತ್ವಕ್ಕೆ ಕಗ್ಗೊಲೆ ಆಗ್ಲತ್ತದ, ಧಕ್ಕಿ ಆಗ್ಲತ್ತದ. ಉದಾಹರಣೆ ಹೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ನಾಗ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಮೇಲೆ ಸೂ ಎಸತಕ್ಕಂಥ ಹೇಯ ಕೃತ್ಯ, ಹೀನ ಕೃತ್ಯ, ದೇಶದ್ರೋಹಿ ಕೆಲಸ ಮಾಡತಕ್ಕಂಥ ನಡೀತಾ ಇದೆ. ಇದು ಒಬ್ಬ ಜಡ್ಜಿನ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ ಅಲ್ಲ, ಪ್ರಜಾಪ್ರಭುತ್ವದ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ, ಸಂವಿಧಾನದ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ. ಆ ಕಾರಣಕ್ಕಾಗಿ ಸಂವಿಧಾನದ ಪರವಾಗಿ ಇರತಕ್ಕಂತ ಯಾವೊಬ್ಬ ವ್ಯಕ್ತಿನೂ ಕೂಡ ಇದನ್ನ ಖಂಡಿಸಲೇಬೇಕು. ನಾವು ಖಂಡಿಸ್ತಾ ಇದ್ದೀವಿ. ಸರ್, ಅದು RSS ಮೋಹನ್ ಭಾಗವತ್ ಅವ್ರಿಗೆ Z+ ಸೆಕ್ಯೂರಿಟಿ ಇದೆ, ಆದ್ರೆ ಇವ್ರಿಗೆ ಇನ್ನೂ ತನ್ನ ಸಿಕ್ಲಿಲ್ಲ. ಅದೇ ಹೇಳ್ತಾ ಇದೀನಿ, ನನ್ನ ಮಾತಿನೊಳಗೆ ಹೇಳಿದ್ದೀನಿ. ಅವರಿಗೆ ಮೋಹನ್ ಭಾಗವತ್ ಅವರಿಗೆ ಅದೊಂದು ನೋಂದಣಿ ರಹಿತವಾಗಿರ್ತಕ್ಕಂಥ ಸಂಘಟನೆಯ ರಾಷ್ಟ್ರೀಯ ಮುಖ್ಯಸ್ಥನಾಗಿದ್ದ ಕಾರಣಕ್ಕಾಗಿ ಇವತ್ತು ಮೋದಿ ಅವರ ಪ್ರಿಯರಾಗಿ ಅವರಿಗೆ Z+ ಸೆಕ್ಯೂರಿಟಿ ಕೊಟ್ಟಾರ. ಆದ್ರ ಈ ರೀತಿ ನಮ್ಮ ನಾಯಕರಿಗೆ ಯಾರು ಕೊಡ್ತಾ ಇಲ್ಲ. ಆ ಕಾರಣಕ್ಕೆ ಕೂಡ್ರಿ ಅಂತ ಹೇಳಿ ನಮ್ಮ ಆಗ್ರಹ ಇದೆ.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।